ಎಕ್ಸೈಸ್ ಅವರು ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಸ್ಟ್ರೈಕ್ ಹೋಗ್ತೀವಿ ಅಂತ ಅಂದರು. ಯಾಕಂದ್ರು ನಾವು ಬೇರೆ ಬೇರೆಯವರು ಅಂಗನವಾಡಿ ಕಾರ್ಯಕರ್ತೆಯರು, ಜನ, ಪೊಲಿಟಿಕಲ್ ಪಾರ್ಟೀಸು, ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ದು ಕೇಳಿದ್ವಿ. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಥವಾ ದೇಶದಲ್ಲಿ ನಂಗೆ ಅನಿಸುತ್ತೆ ಸರಾಯಿ ಮಾರುವವರು ಕಾಂಟ್ರಾಕ್ಟರ್ಸು ಸ್ಟ್ರೈಕ್ ಹೋಗಿದ್ದಾನೆ ನಾವು ಕೇಳಿಲ್ಲ. ಗಾಂಧಿ ಜಯಂತಿ ಅಂತೂ ಬಂದ್ ಮಾಡಿದ್ರು, ಅವರು ಪರಿಶಾನ್ ಆಗ್ತಿದ್ರು, ಬೇಜಾರಾಗ್ತಿದ್ರು. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಹೇಳ್ತಾರೆ ಈ ಸರ್ಕಾರ ವಸೂಲಿ ಸರ್ಕಾರ 700 ಕೋಟಿಯಷ್ಟು ಭ್ರಷ್ಟಾಚಾರ ಮಾಡಿದೆ, ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು? ನೀವು ಕಾಂಟ್ರಾಕ್ಟರ್ಸ್ ಬಗ್ಗೆ ಬಹಳ ಮಾತಾಡ್ತಿದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ. ಈಗ ಅದೇ ಕಾಂಟ್ರಾಕ್ಟರ್ಸು ಉಲ್ಟಾ ಮಾತಾಡ್ತಿದ್ದಾರೆ. ಯಾಕೆ? ಯಾವ ಆಧಾರದಲ್ಲಿ? ನಿಮ್ಮ ಭ್ರಷ್ಟಾಚಾರವು ಹಲವಾರು ಸಾರಿ ಸಿಕ್ಕಾಕೊಂಡಿದೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ. ಮೂಡ ಆಯಿತು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಯಿತು, ಅಲ್ಲಿಂದ ದುಡ್ಡು ಹೋಗಿದ್ದಾಯಿತು, ಬೇರೆ ಬೇರೆ ಚುನಾವಣೆಗೆ ದುಡ್ಡು ಕೊಟ್ಟಿದ್ದಾಯಿತು. ಇವತ್ತು ಮೋದಿಗೆ ಚಾಲೆಂಜ್ ಮಾಡುವಂಥ ನೈತಿಕತೆ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ತನ್ನ 25 ವರ್ಷಗಳ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದಂಥವ್ರು ನಮ್ಮ ಮೋದಿ ಅನ್ನುವಂಥ ಹೆಮ್ಮೆ ಇದೆ, ದೇಶಕ್ಕಿದೆ, ಜಗತ್ತಿಗಿದೆ. ಜಗತ್ತಿವತ್ತು ಅವರ ಉದಾಹರಣೆ ಅಂತ ಹೋಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಫೈಲಲ್ಲಿ, ಸಿದ್ದರಾಮಯ್ಯನ ಶರ್ಟಲ್ಲಿ ಎವ್ರಿಡೇ ಕಪ್ಪು ಚುಕ್ಕೆ ಬೀಳ್ತಾ ಇದೆ. ಎವ್ರಿಡೇ ನಿಮ್ಮ ಒಂದೊಂದು ಮಂತ್ರಿನೂ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆನೂ ಭ್ರಷ್ಟಾಚಾರ. ಎಷ್ಟು ಅಧಿಕಾರಿಗಳು ಸುಸೈಡ್ ಮಾಡಿಕೊಂಡ್ರು, ನಿಮಗೇನು ಅನಿಸಲ್ಲ. ಚಂದ್ರಶೇಖರ್ ನೋಟು ಬರೆದಿಟ್ಟು ಸುಸೈಡ್ ಮಾಡಿಕೊಂಡ್ರು. ಮೊನ್ನೆ ರುದ್ರಣ್ಣ ಅವರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ PA ಹೆಸರು ಬರೆದಿಟ್ಟು ಸುಸೈಡ್ ಮಾಡಿಕೊಂಡ್ರು. ಇದರಲ್ಲಿ PA ಎಷ್ಟು ಪಾಲು, ಮಂತ್ರಿದ ಎಷ್ಟು ಪಾಲು, ಮುಖ್ಯಮಂತ್ರಿದ ಎಷ್ಟು ಪಾಲು ಹೇಳಬೇಕಲ್ಲ ನೀವು. ಯಾವ ಮುಖ ಹೊತ್ಕೊಂಡು ನೀವು ಇವತ್ತು ಮೋದಿ ಬಗ್ಗೆ ಮಾತಾಡ್ತೀರಿ? ಮೋದಿ ಬಗ್ಗೆ ಮಾತಾಡೋಕ್ಕೆ ಒಂದು ಗುಲ್ಗಂಜಿಯಷ್ಟು ಯೋಗ್ಯತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲ. ಜಾತಿ ಆಧಾರದಲ್ಲಿ ಪೊಲಿಟಿಕ್ಸು, ಧರ್ಮದ ಆಧಾರದಲ್ಲಿ ಪೊಲಿಟಿಕ್ಸು, ಭ್ರಷ್ಟಾಚಾರ ಮಾಡಿ ಪೊಲಿಟಿಕ್ಸು, ಇದು ನಿಮ್ಮ ಚರಿತ್ರೆ. ಇದನ್ನು ಬಿಚ್ಚಿಡಬೇಕಂದ್ರೆ ಇನ್ನೂ ಹಲವಾರು ಕೇಸ್ಗಳಿದ್ದಾವೆ, ಬರುವಂಥ ದಿನಗಳಲ್ಲಿ. ಈಗ ಕೋವಿಡ್ ರೈಸ್ ಮಾಡಿದ್ದಾರೆ, ಅದೇ ರೀತಿ ಬಿಜೆಪಿ ಕಾಲದಲ್ಲಿ ಆಗಿರುವಂತ ಹಗರಣಗಳನ್ನ ಪಟ್ಟಿ ಮಾಡಿ ಜೊತೆಗೆ ತನಿಖೆಗೆ ಆದೇಶ ಮಾಡಿರೋದು. ಮಾಡ್ರಿ, ಯಾವ್ದು ಬೇಕಾದ್ರೂ ಮಾಡ್ರಿ. ಇನ್ನು ಕೈಯಲ್ಲಿ ಅಧಿಕಾರ ಇದೆಯಲ್ಲ, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ನೀವು ಯಾವ ತನಿಖೆ ಬೇಕಾದ್ರೂ ಮಾಡ್ರಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಬೇಕು. ಆದರೆ ನೀವು ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನಮ್ಮನ್ನು ಒಡೆಯಕ್ಕೆ ಬರಬೇಡಿ. ಹೆಣಗಳ ಮೇಲೆ ಬಿಜೆಪಿ ಸರ್ಕಾರ ದುಡ್ಡು ಮಾಡಿದೆ, ಭ್ರಷ್ಟಾಚಾರ ಮಾಡಿದೆ ಅನ್ನೋ ಆರೋಪನ ಮಾಡಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಪ್ಪ, 18 ತಿಂಗಳಾಯಿತು, ಮಾಡ್ರಿ ತನಿಖೆ. ಯಾರು ಬೇಡ ಅಂದಿದ್ದಾರೆ? ನಿಮ್ಮನ್ನು ತಡೆದವರು ಯಾರು ಹೇಳಿ? ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರೇ ಏನೇ ಮಾಡಿದ್ರು, ಸಿದ್ದರಾಮಯ್ಯನವರ ಕೈಯನ್ನು ಕಟ್ಟಿ ಹಾಕಿದವರು ಯಾರು? ತನಿಖೆ ಮಾಡೋದಕ್ಕೆ ನಿಮಗೇನು ಸಮಸ್ಯೆ? ತನಿಖೆ ಮಾಡಿ, ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ನಾವು ಯಾರು ಭ್ರಷ್ಟರನ್ನ ಪ್ರೊಟೆಕ್ಟ್ ಮಾಡಲ್ಲ, ಯಾರನ್ನೂ ಮಾಡಲ್ಲ. ಪ್ರಶ್ನೆ ಇರುವಂಥದ್ದು ನೀವ್ಯಾಕೆ ತನಿಖೆ ಮಾಡ್ತಾ ಇಲ್ಲ? ಬಾಯಲ್ಲಿ ಹೇಳಿದ ಹಾವಿದೆ 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 ಅಂತ ಬುಟ್ಟಿ ತೋರಿಸ್ತಿದ್ದೀರಿ. ಹಾವನ್ನು ಬಿಡಿ ನೀವು ಒಂದ್ಸರಿ.